ನಾವು ವೆಬ್ಸೈಟ್‌ನ ಮಾಡ್ಸಿದೀವಿ ನಮ್ಮ ಬಿಸ್ನೆಸ್‌ಗೆ ಸಂಬಂಧಪಟ್ಟಂಗೆ. ಆದ್ರೆ ಗೂಗಲಲ್ಲಿ ಅದನ್ನ ಹುಡ್ಕಾಡ್ದಾಗ ಟಾಪ್ ರ್ಯಾಂಕಲ್ಲಿ ಬರ್ತಾ ಇಲ್ಲ, ಫಸ್ಟ್ ಪೇಜಲ್ಲಿ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನ ನಮ್ಮ ಕಡೆ ಬಂದು ಕೇಳ್ತಾ ಇರ್ತಾರೆ. ಸೊ ನೀವು ಕೂಡ ಈ ಪ್ರಾಬ್ಲಮ್‌ನ ಫೇಸ್ ಮಾಡ್ತಾ ಇದ್ರೆ, ಈಗ ಈ ವಿಡಿಯೋನ ಕೊನೆವರೆಗೂ ನೋಡಿ. ಡೆಫಿನೆಟ್ಲಿ ನಿಮ್ಗೆ ಅದಕ್ಕೆ ಉತ್ತರ ಸಿಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಗೂಗಲ್ ಹಿಂಗೆ ಕೆಲಸ ಮಾಡುತ್ತೆ, ಇದನ್ನ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಎಸ್-ಇ-ಒ ಅಂತ ಬರುತ್ತೆ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಯಾಕಂದ್ರೆ ನೀವು ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಬಗ್ಗೆ ಏನೆಲ್ಲ ಕಂಟೆಂಟ್‌ನ ಕ್ರಿಯೇಟ್ ಮಾಡಿ ಹಾಕಿರ್ತೀರೋ, ಅಂಥದ್ದೇ ಕಂಟೆಂಟ್‌ನ ಸಾಕಷ್ಟು ಜನ ಹಾಕಿರ್ತಾರೆ. ಸೊ ನಿಮ್ಮದೇ ಕಂಟೆಂಟ್ ಯಾಕೆ ಮೇಲ್ ಬರಬೇಕು, ಫಸ್ಟ್ ಪೇಜಲ್ಲಿ ಯಾಕೆ ಬರಬೇಕು? ಅದಕ್ಕೆ ಗೂಗಲ್ ಏನು ಮಾಡಿರುತ್ತೆ, ಕೆಲವೊಂದು ರೂಲ್ಸ್ಗಳನ್ನ ಸೆಟ್ ಮಾಡಿರುತ್ತೆ. ಯಾವ ಜಾಗದಿಂದ ಹುಡುಕಾಡ್ತಾ ಇದ್ದಾರೆ, ರೀಸೆನ್ಸಿ, ರಿಲೆವೆನ್ಸಿ, ಆಮೇಲೆ ಪಾಪ್ಯುಲಾರಿಟಿ, ಈ 3 ಫ್ಯಾಕ್ಟರ್ಗಳನ್ನ ಆಧರಿಸಿ ಯಾರಾದರೂ ಏನಾದರೂ ಹುಡುಕಾಡಿದಾಗ ಈ 3 ಫ್ಯಾಕ್ಟರ್ಗಳನ್ನ ಯಾರು ಹೆಚ್ಚು ಸ್ಯಾಟಿಸ್ಫೈ ಮಾಡ್ತಾ ಇದ್ದಾರೆ ಅವರ ರಿಸಲ್ಟ್ನ ತೊಗೊಂಡೋಗಿ ಅವ್ರ ಮುಂದೆ ಇಡ್ತಾರೆ. ಓಕೆನಾ? ಸೊ ಹೀಗಿರ್ಬೇಕಾದ್ರೆ ನಮ್ಮ ಒಂದು ಕಂಪನಿ ಹೆಸರು ಫಸ್ಟ್ ಪೇಜಲ್ಲೇ ಬರಬೇಕು ಅಂದರೆ ಏನು ಮಾಡಬೇಕು? ದ್ಯಾಟ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್. ಯಾಕಂದರೆ ಯಾರು ಕೂಡ ಇವತ್ತಿನ ಡೇಟಲ್ಲಿ ಸರ್ಚ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ನಿಯರ್ ಮೀ, ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಸೆಂಟರ್ ಇನ್ ವಿಜಯಪುರ, ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಸೆಂಟರ್ ಇನ್ ಕರ್ನಾಟಕ, ಈ ಥರ ಟೈಪ್ ಮಾಡ್ತಾರೆ. ಈ ಕೀವರ್ಡ್ಗಳನ್ನು ಹಾಕಿದಾಗ ನಿಮ್ಮ ವೆಬ್ಸೈಟಲ್ಲಿ ಆ ಕೀವರ್ಡ್ಗಳು ಇದ್ದರೆ ಮತ್ತು ಅದು ರೀಸೆಂಟ್ ಆಗಿ ನೀವು ಅಪ್ಡೇಟ್ ಮಾಡಿದ್ರೆ ಮತ್ತು ರಿಲೆವೆಂಟ್ ಆಗಿದ್ರೆ, ಅದಕ್ಕೆ ಸಂಬಂಧಪಟ್ಟಂತ ಆನ್ಸರ್ಸ್ ಅದರೊಳಗಡೆ ಇದ್ರೆ ಡೆಫಿನೆಟ್ಲಿ ಅದು ಮೇಲ್ ಬರುತ್ತೆ. ಹಾಗಾದ್ರೆ ಒಂದು ಕನ್ಸರ್ನ್ ಬರುತ್ತೆ ಇಲ್ಲಿ, ಅದೇನಂದ್ರೆ ನಾವು ಪದೇ ಪದೇ ನಮ್ಮ ವೆಬ್ಸೈಟ್ನ ಅಪ್ಡೇಟ್ ಮಾಡ್ತಾ ಇರ್ಬೇಕಾ? ಅಪ್ಡೇಟ್ ಮಾಡ್ತಾ ಇರೋದು ತುಂಬಾ ಒಳ್ಳೆಯದು. ಯಾಕಂದ್ರೆ ಇದರಿಂದ ನಿಮ್ಮ ಎಸ್-ಇ-ಒ ಸ್ಕೋರ್ ಜಾಸ್ತಿ ಆಗುತ್ತೆ. ಈ ಎಸ್-ಇ-ಒ ಸ್ಕೋರ್ ಜಾಸ್ತಿ ಆದಂಗೆಲ್ಲ ನಿಮ್ಮ ವೆಬ್ಸೈಟ್ ಸರ್ಚ್ ಕ್ವರಿ ಮುಂದೆ ಬರೋ ಹಾಗೆ ಆಗೋದಕ್ಕೆ ಶುರು ಆಗುತ್ತೆ. ಬಟ್ ಎಷ್ಟು ಟೈಮ್ ಬೇಕಾಗುತ್ತೆ? ಡೆಫಿನೆಟ್ಲಿ ಇದಕ್ಕೆ ಜಾಸ್ತಿ ಟೈಮೇ ಬೇಕಾಗುತ್ತೆ. ಹಾಗಾದ್ರೆ ಕಡಿಮೆ ಟೈಮಲ್ಲಿ ನಮ್ಮ ಕಂಪನಿ ಹೆಸರು ಯಾರಾದ್ರೂ ಸರ್ಚ್ ಮಾಡಿದಾಗ ನಮ್ಮ ಕಂಪನಿ ಹೆಸರು ಅವ್ರು ಮುಂದೆ ಹೋಗಬೇಕು ಅಂದ್ರೆ ಏನು ಮಾಡಬೇಕು? ಫಸ್ಟ್ ಪೇಜಲ್ಲೇ ಬರಬೇಕು ಅಂದ್ರೆ ಏನು ಮಾಡಬೇಕು? ಇವಾಗ ನೀವು ಯಾವುದೇ ಲೊಕೇಶನ್ ಕೂತ್ಕೊಂಡು ಈ ವಿಡಿಯೋನ ನೋಡ್ತಾ ಇರಲಿ, ಜಸ್ಟ್ ಗೋ ಟು ಗೂಗಲ್ ಆ್ಯಂಡ್ ಸರ್ಚ್ ಫಾರ್ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇನ್ ವಿಜಯಪುರ, ಇನ್ ಬಿಜಾಪುರ್, ಈ ಥರ ಸರ್ಚ್ ಮಾಡಿ ನೋಡಿ. ಡೆಫಿನೆಟ್ಲಿ ನಮ್ಮದು ಫಸ್ಟ್ ಪೇಜಲ್ಲೇ ಬರುತ್ತೆ. ಮೊದಲನೇ 3 ರಿಸಲ್ಟ್ಸ್ ಎಲ್ಲ ನಮ್ದು ಇದ್ದೇ ಇರುತ್ತೆ. ಓಕೆ, ಅದೆಷ್ಟೋ ಸಲ ಟಾಪ್ ರ್ಯಾಂಕಿಂಗಲ್ಲೇ ಬರುತ್ತೆ. ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಬಟ್ ಫಸ್ಟ್ ಪೇಜಲ್ಲಿ ಅಂತೂ ಗ್ಯಾರಂಟಿ ಬರುತ್ತೆ. ಹೇಗೆ ಸಾಧ್ಯ ಆಗುತ್ತೆ? ನಮ್ಮದು ವೆಬ್ಸೈಟ್ ಅಷ್ಟು ಸ್ಟ್ರಾಂಗ್ ಮಾಡಿಟ್ಟಿದ್ದೀವ, ಅದ್ರ ಮೇಲೆ ಅಷ್ಟು ಕೆಲಸ ಮಾಡ್ತಾ ಇದ್ದೀವ? ನೋ. ಇದಕ್ಕೆ ಇನ್ನೊಂದು ಆಪ್ಷನ್ ಇದೆ, ಗೂಗಲ್ ಮೈ ಬಿಸ್ನೆಸ್ ಅಂತ. ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೊಂಡಾಗ ಅದೇ ಎಸ್-ಇ-ಒನ ಇಲ್ಲೂ ಕೂಡ ಮಾಡ್ಬೋದು. ಇದರಲ್ಲಿ ನೀವು ರಿವ್ಯೂಸ್ನ ಹಾಕ್ಬೋದು, ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು, ನಿಮ್ಮ ವೆಬ್ಸೈಟ್ನ ಆ್ಯಡ್ ಮಾಡ್ಬೋದು, ವರ್ಕಿಂಗ್ ಅವರ್ಸ್ ಮೆನ್ಷನ್ ಮಾಡ್ಬೋದು, ನಿಮಗೆ ಬಂದಿರುವಂಥ ಟೆಸ್ಟಿಮೋನಿಯಲ್ಗಳನ್ನು ಶೇರ್ ಮಾಡ್ಬೋದು. ಆಮೇಲೆ ಗ್ರಾಹಕರಿಗೆ ನಿಮ್ಮ ಹತ್ರ ಸರ್ವಿಸ್ ಅಥವಾ ಪ್ರಾಡಕ್ಟ್ನ ತೊಗೊಂಡು ಹೋಗಿ ಅದನ್ನು ಇಷ್ಟಪಟ್ಟವ್ರಿಗೆ ನೀವು ಡೈರೆಕ್ಟಾಗಿ ರಿವ್ಯೂ ಕೇಳ್ಬೋದು. ಆಮೇಲೆ ಸ್ಟಾರ್ ರೇಟಿಂಗ್ನ ಕೊಡೋದಕ್ಕೆ ಹೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ರಿವ್ಯೂನ ನೀವು ತೆಗೆದು ನೋಡಿದ್ರೆ ಔಟ್ ಆಫ್ 5 ಸ್ಟಾರ್ ವಿ ಹ್ಯಾವ್ 4.9 ಸ್ಟಾರ್ ರೇಟಿಂಗ್. ಓಕೆ, ಮ್ಯಾಕ್ಸಿಮಮ್ ಜನ 100% ನೀವು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಾಗ ಖುಷಿಯಿಂದ ರಿವ್ಯೂ ಕೊಡ್ತಾರೆ. ಓಕೆ, ಹಾಗಾದಾಗ ಒಂದು ನಿಮ್ಮ ಕ್ರೆಡಿಬಿಲಿಟಿ ಹೆಚ್ಚಾಗುತ್ತೆ. ಜನ ರಿವ್ಯೂನ ನೋಡಿ ನಿಮ್ಮ ಬಿಸ್ನೆಸ್ಗೆ ಮತ್ತೆ ಮತ್ತೆ ಬರ್ತಾರೆ. ನಿಮ್ಮ ಬಿಸ್ನೆಸ್ ಬಗ್ಗೆ ನೀವೆಷ್ಟು ಹೇಳ್ತೀರಾ ಅಂತ ಸಂಬಂಧ ಅಲ್ಲ, ಅದ್ರ ಮೇಲೆ ಜನ ನಮ್ಗೆ ಕೇಳಲ್ಲ. ಬಟ್ ನಿಮ್ಮ ಕಡೆಯಿಂದ ಯಾರಾದರೂ ಏನಾದರೂ ತೊಗೊಂಡು ಹೋದಾಗ, ನಿಮ್ಮ ಕಡೆಯಿಂದ ಸರ್ವಿಸ್ನ ಪಡ್ಕೊಂಡಾಗ ಅದನ್ನ ಆಧರಿಸಿ ಜನ ಏನು ಹೇಳ್ತಿದ್ದಾರೆ ಅನ್ನೋದನ್ನ ನೋಡಿನೇ ಡಿಸಿಷನ್ ಮಾಡ್ತಾರೆ ನಿಮ್ಮ ಜೊತೆ ಬಿಸ್ನೆಸ್ ಮಾಡ್ಬಾರ್ದು ಅಂತ. ಅಫ್ಕೋರ್ಸ್ ನೀವು ಕೂಡ ಅದನ್ನೇ ಮಾಡ್ತೀರಾ ತಾನೆ. ಇವಾಗ ಅಮೆಝಾನಲ್ಲಿ ಹೋಗ್ತೀರಾ, ಪ್ರಾಡಕ್ಟ್ ಚೆಕ್ ಮಾಡ್ತೀರಾ, ನಿಮಗೆ ಏನು ಬೇಕೋ ಅದನ್ನ ತೊಗೊಳೋದಕ್ಕೆ ಅಂತಾನೆ ಹುಡ್ಕಾಡಿರ್ತೀರಾ. ಎಲ್ಲ ಆದ್ಮೇಲೆ ಎಲ್ರಿಗಿಂತ ಅದನ್ನ ಪರ್ಚೇಸ್ ಮಾಡೋದಕ್ಕಿಂತ ಮೊದಲು ಏನು ನೋಡ್ತೀರಾ? ಇದ್ರ ಮೇಲೆ ಎಷ್ಟು ರಿವ್ಯೂಸ್ ಇದೆ, ಎಷ್ಟು ಸ್ಟಾರ್ ರೇಟಿಂಗ್ ಇದೆ, ಜನ ಪಾಸಿಟಿವ್ ಕಮೆಂಟ್ಸ್ ಎಷ್ಟು ಕೊಟ್ಟಿದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಎಷ್ಟಿದೆ, ಇದನ್ನೆಲ್ಲ ಚೆಕ್ ಮಾಡಿ ಆದ್ಮೇಲೆ ನೀವು ಒಂದು ಪರ್ಚೇಸ್ ಮಾಡುವಂಥ ಡಿಸಿಷನ್ ಮಾಡ್ತೀರಾ ಅಥವಾ ಅದನ್ನ ಬಿಡುವಂಥ ಡಿಸಿಷನ್ ಮಾಡ್ತೀರಾ. ಸೊ ಈ ಡಿಸಿಷನ್ ಮೇಕಿಂಗ್ ಇನ್ಫ್ಲೂಯೆನ್ಸ್ ಏನಿದೆಯಲ್ಲ, ಇದನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ನೀವು ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ವೆಬ್ಸೈಟ್ನು ಕೂಡ ರೆಡಿ ಮಾಡಿಕೊಂಡು ವೆಬ್ಸೈಟಲ್ಲಿ ನೀವು ಬ್ಲಾಗ್ಸ್ ರೂಪದಲ್ಲಿ ಕಂಟೆಂಟ್ನ ಹಾಕೋದಕ್ಕೆ ಶುರು ಮಾಡಿದಾಗ ಈವನ್ ಬ್ಲಾಗ್ ಕೂಡ ನಿಮಗೆ ಟ್ರಾಫಿಕ್ ತಂದು ಕೊಡೋದಕ್ಕೆ ಶುರು ಮಾಡುತ್ತೆ. ಒಂದು ಕಡೆಯಿಂದ ಬ್ಲಾಗ್ ಟ್ರಾಫಿಕ್ ತಂದು ಕೊಡುತ್ತೆ, ಅದರಲ್ಲಿ ಕೀವರ್ಡ್ಸ್ ಅಪ್ಡೇಟ್ ಮಾಡ್ತೀರಾ. ಒಂದು ಲಾಂಗ್ ಟರ್ಮ್ ಎಸ್-ಇ-ಒಗೆ ಇದು ಹೆಲ್ಪ್ ಮಾಡಿದ್ರೆ, ಇಮಿಡಿಯೇಟ್ ಎಸ್-ಇ-ಒಗೆ ನಿಮ್ಮ ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಿಮ್ಮ ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ನ ಕೂಡ ಸ್ಟ್ರೆಂಥನ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ನಿಮ್ಮ ವೆಬ್ಸೈಟ್ ಮೇಲೂ ಕೂಡ ನಿಧಾನವಾಗಿ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ನಿಮ್ಮ ಬಿಸ್ನೆಸ್ ಅಲ್ಲಿ, ನೀವು ಏನೇನು ಕೊಡ್ತೀರಾ, ಇಲ್ಲಿವರೆಗೂ ಮಾಡಿರುವಂಥ ಕೆಲಸಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಆಮೇಲೆ ಇನ್ಡೆಪ್ತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಅದೆಲ್ಲ ನೀವು ವೆಬ್ಸೈಟಲ್ಲಿ ಕೊಡ್ಬೋದು. ಆಮೇಲೆ ಗೂಗಲ್ ಮೈ ಬಿಸ್ನೆಸ್ ಅಂತ ಬಂದಾಗ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. ಒಂದು ಸಿಸ್ಟಮೆಟಿಕ್ ವೇನಲ್ಲಿ, ಆರ್ಗನೈಸ್ಡ್ ವೇನಲ್ಲಿ ವೆಬ್ಸೈಟಲ್ಲಿ ಕೊಟ್ಟಾಗೆ ಗೂಗಲ್ ಮೈ ಬಿಸ್ನೆಸ್ ಅಲ್ಲಿ ಕೊಡೋದಕ್ಕೆ ಬರಲ್ಲ. ಯಾಕಂದ್ರೆ ಅದರದೇ ಆದಂಥ ಒಂದು ಫಾರ್ಮ್ಯಾಟ್ ಇರುತ್ತೆ.
ಗೂಗಲ್ ಮೈ ಬಿಸ್ನೆಸ್ನ ಫಾರ್ಮ್ಯಾಟ್ ಕೊಟ್ಟಾಗ ಆ ಫಾರ್ಮ್ಯಾಟ್ ಏನಿರುತ್ತೋ ಅದೇ ಪ್ರಕಾರ ನೀವು ಡಾಟಾನ ಅಲ್ಲಿ ಹಾಕ್ತಾ ಹೋಗ್ತೀರಾ. ಸೊ ಹಾಗಾಗಿ ಜನರಿಗೆ ಏನಾಗುತ್ತೆ, ಕಂಪ್ಲೀಟ್ ಡಾಟಾ ಅಲ್ಲಿ ಸಿಗ್ಲಿಕ್ಕಿಲ್ಲ. ಸೊ ನಿಮ್ಮ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಡಾಟಾ ಸಿಗಬೇಕು ಅಂದ್ರೆ ನಿಮ್ಮ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಗೂಗಲ್ ಮೈ ಬಿಸ್ನೆಸ್ ಜೊತೆ ಅದನ್ನ ಅಟ್ಯಾಚ್ ಮಾಡಿಬಿಡಿ. ಅವಾಗ ಎರಡೂ ಸೇರಿ ನಿಮ್ಮ SEO ಇನ್ಕ್ರೀಸ್ ಮಾಡುತ್ತೆ. ಸೊ ಇದರಿಂದ ನಿಮ್ಮ ಬಿಸ್ನೆಸ್ ತುಂಬಾ ಫಾಸ್ಟ್ ಆಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇನ್ ಕೇಸ್ ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ ನೀವು ಇನ್ನೂವರೆಗೂ ಮಾಡ್ಕೊಂಡಿಲ್ಲ, ವೆಬ್ಸೈಟ್ ನೀವು ಇನ್ನೂವರೆಗೂ ಮಾಡ್ಕೊಂಡಿಲ್ಲ, ಅದನ್ನ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಈ ವಿಡಿಯೋ ಕೆಳಗಡೆ ನಮಗೊಂದು ಮೆಸೇಜ್ ಮಾಡಿ, ನಾವೇ ನಿಮಗೆ ಹೆಲ್ಪ್ ಮಾಡ್ತೀವಿ. ಆಮೇಲೆ ಅತ್ಯಂತ ಕಡಿಮೆ ಬೆಲೆಗೆ ಕನ್ನಡದ ಬಿಸ್ನೆಸ್ ಓನರ್ಸ್ಗಳಿಗಾಗಿ ಈ ಸರ್ವಿಸ್ನ ನಾವು ಕೊಡ್ತಾ ಇದ್ದೀವಿ. ಆಲ್ ದ ವೆರಿ ಬೆಸ್ಟ್.